ಆಮೇಲೆ ಅಡ್ರೆಸ್ಸು ವೆರಿಫಿಕೇಶನ್ ಎಲ್ಲ ಬೇಕಾದ್ರೆ ನೀವೇ ಆ್ಯಕ್ಚುಲಿ ಅವರು ನಮ್ಗೆ ಅಷ್ಟು ರೆಸ್ಪಾನ್ಸಿಬಲ್ ಕೊಟ್ಟಿದ್ದಾರೆ, ನಾವು ಅಷ್ಟು ಕರೆಕ್ಟಾಗಿ ಕೊಡ್ತೀವಿ ನಮಗೆ ಇಲ್ಲದ್ರೆ ಯಾರು ಕೊಡೋದಿಲ್ಲ ಅಷ್ಟೇ. There is no other documents here. So here we have all the things. ಉದಾಹರಣೆಗೆ ಸೆಲ್ಫ್ ಮೋಸ್ಟ್ ಬ್ಯಾಂಕ್ ರಿಲೇಟೆಡ್ ಬರ್ತಾರೆ, ಇಲ್ಲ ಸೆಲ್ಫ್ ಗ್ರೂಪ್ ರಿಲೇಟೆಡ್ ಬರ್ತಾರೆ. ಈ ಥರ ಟ್ರೈನಿಂಗ್ ಏನಾದರೂ ಪ್ರಾಬ್ಲಮ್ ಆ್ಯಕ್ಚುಲಿ ಯೂಸರ್ ಗ್ರೂಪ್ ಟ್ರೈನಿಂಗ್ ಅಂತ ರೀಸೆಟ್ ಪ್ರೋಗ್ರಾಮ್ ಸೆಪ್ರೇಟ್ ಟ್ರೈನಿಂಗ್ ಬರ್ತಾರೆ. ಎಲ್ಲರೂ ಬರ್ತಾರೆ. ಈಗ ಎಕ್ಸಿಕ್ಯೂಟಿವ್ ಆಗಿ ಬರೋಲ್ಲ. ಈಗ ಬ್ಯಾಂಕಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಇದು ಮಾಡ್ತಾರೆ. ಈಗ ಇವನ್ ಚಾಲೆಂಜ್ ಪ್ರಾಬ್ಲಮ್ಸ್ ಕೂಡ ಇಲ್ಲೇ ಇವರು ಪ್ರೊಫೆಸರ್ ಸಂಜಯ್ ದೇವರು ಬಂದರೆ ಇವರೆಲ್ಲ ಡಿಫ್ರೆಂಟ್ ಇದರಲ್ಲಿ ಕೆಲಸ ಮಾಡ್ತಾರೆ. ನಮಸ್ಕಾರ. ಜಸ್ಟ್ ಒಂದು 5 ಮಿನಿಟ್ಸ್ ಬೂರಿ ಕೊಡೋ ಮೊದಲು ನಮ್ಗೆ ಬೇರೆ ಬೇರೆ ಇದೆ ಸೇಮ್ ಇಯರ್ ಬೋಲ್ತಕ್ಕ ಇಲ್ಲಿ ಒಂದು 125 ಸೆಲ್ಫ್ ಗ್ರೂಪ್ಸ್ ಬರ್ತದೆ. ಈ ವಿಶ್ವಸಂಸ್ಥೆಗೆ ಸುಮಾರು ಒಂದು 38 ಗ್ರಾಮಗಳು ಬರ್ತವೆ. ಇಲ್ಲಿ ಎಲ್ಲ ಥರದ ಗ್ರೂಪ್ಗಳಿದ್ದಾವೆ. ಅಂದರೆ ವಿಶಿಷ್ಟ ಆಗ್ಬೋದು, ಶುಗರ್ ಆಗ್ಬೋದು, ಮೈರಾಡ್ ಆಗ್ಬೋದು, ನವಶಾಕ್ಷರತೆ ಆಗ್ಬೋದು, ಎಲ್ಲ ದೇವರಾಗಿ ಅವ್ರು ಕೊಡ್ತಕ್ಕಂಥ ಒಂದು ಸರ್ವಿಸ್ ಆಗಿ ನಾವು ಅದಕ್ಕೆ ಪೇ ಮಾಡಿ ಸರ್ವಿಸನ್ನು ಪಡ್ಕೊಳ್ತಾರೆ. ಈಗ ಅಂತಂದರೆ ಈಗ ಸೆಲ್ಫ್ ಗ್ರೂಪ್ಸ್ಗೆ ಕೆಲವೊಂದು ಪ್ಯಾಕೇಜ್ ಇದೆ. ಅವ್ರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಎಲ್ಲ ಟೈಮ್ ಕೊಡಬೇಕು, ಮತ್ತು ಪುಸ್ತಕ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಕೊಡ್ಬೇಕು, ಆಡಿಟ್ ಮಾಡ್ತಾರೆ. ಈ ಟೈಪ್ ಹೆಲ್ಪನ್ನು ಅವ್ರು ತಗೊಳ್ತಾರೆ ಸೆಲ್ಫ್ ಗ್ರೂಪ್ಸ್ಗಳು. ಅದಕ್ಕೆ ನಾವು ಸರ್ವಿಸ್ ಚಾರ್ಜ್ ಮಾಡ್ತೀವಿ. ಅವ್ರಿಗೆ ಏನು ಸೇವೆ ಕೊಡ್ತೀವೋ ಅದಕ್ಕೆ ಸೇವಾ ಶುಲ್ಕ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಕೊಡ್ತೇವೆ ಮಾಡ್ತಾರೆ. ಇದನ್ನು ಇಂಡಿಪೆಂಡೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇದೆ. ಈಗ ಯಾವುದೇ ನಾವು ಮರಣ ಸಂಸ್ಥೆ ಅಧಿಕಾರಿಗಳಾಗ್ತದೆ, ಆದರೆ ಇದನ್ನು ಮೇಂಟೈನ್ ಮಾಡ್ತಕ್ಕಂಥ ನಮ್ಮ ಅಸಿಸ್ಟೆಂಟ್ ಇರ್ತಾರೆ, CRPಗಳು ಇರ್ತಾರೆ, ಒಂದು ಕಮಿಟಿ ಇದೆ ಇದರದ್ದೇ ಆದ ಒಂದು CMR ಅಂತಂದ್ಬಿಟ್ಟು ಅವರು ಇದನ್ನ ಮಂತ್ಲಿ ಒಂದು ರಿವ್ಯೂ ಮಾಡ್ತಾರೆ. 15 days ಒಂದು ಈಗ ಟೆಲಿಫೋನ್ ಅಂತ ಮೇಯ್ನ್ ಆಗಿ ಬಂದು ಅವ್ರಿಗೆ ಈಗ ಸೆಲ್ಫ್ ಗ್ರೂಪ್ಸ್ ಆದರೆ ಬ್ಯಾಂಕಿಂಗ್ ವ್ಯವಹಾರಗಳು ಜಾಸ್ತಿ ಬರ್ತದೆ. ಚೆಕ್ ಬುಕ್ ಆಗ್ಬೋದು, ಮೆಡಿಸಿನ್ಸ್ ಆಗ್ಬೋದು, ಲೋನ್ದು ಇದು ಮಾಡೋದಾಗ್ಬೋದು ಇಂಥವೆಲ್ಲ. ಈಗ ಬೇರೆ ಕಡೆ ಅಂತಂದರೆ ಅಂತಂದರೆ ನೀಡ್ ಬೇಸ್ಡ್ ಟ್ರೈನ್ಸ್ ಈಗ ಕಾನ್ಸೂಮರ್ ಅಂದಾಗ ನಮಗೆ ಎಂಪ್ಲಾಯ್ಮೆಂಟ್ಸು ಟ್ರೈನ್ ಫೆಸಿಲಿಟೀಸ್ ಇದೆ, ಹೋಗ್ತಾರೆ. ಬೇರೆ ಏರಿಯಾಕ್ಕೆ ಹೋದಾಗ ಎಂಪ್ಲಾಯ್ಮೆಂಟ್ಸು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮಗೆ ಯಾವುದೋ ಒಂದು ಲೇಡೀಸ್ ಇದ್ದೀವಿ, ನಾವು ದೂರ ಹೋಗೋಕ್ಕಾಗಲ್ಲ, ಬೆಂಗಳೂರಿಗೆಲ್ಲ ಹೋಗೋಕ್ಕಾಗಲ್ಲ, ಇಲ್ಲಿ ಒಂದು ಗಾರ್ಮೆಂಟ್ಸ್ ಕೆಲಸ ಮಾಡಿ ಈ ಟೈಪಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಫರ್ದರಲ್ಲಿ ಇಲ್ಲೇ ಒಂದು ಸೈಟನ್ನು ಪರ್ಚೇಸ್ ಮಾಡಿದ್ವಿ. ಇನ್ನು ಮುಂದೆ ಆರ್ತಿ ಎಂಪ್ಲಾಯ್ಮೆಂಟ್ ಇಲ್ಲೇ ಸೆಕ್ಯೂರಿಟಿನಲ್ಲಿ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ. ಫೆಸಿಲಿಟೀಸ್ ಅಂದರೆ ನಾವು ಈಗ ಒಂದು ಸೈಟ್ ಇದರಲ್ಲಿ ವ್ಯವಸ್ಥೆ ಮಾಡೋದು ಅವ್ರಿಗೆ ಒಂದು ಪರ್ಸನ್ಗೆ ಇಷ್ಟು ಅಂತ ಆ ಟೈಪಲ್ಲಿ ಅವ್ರಿಗೆ. ಅಂದರೆ ಈಗ ಬೆಂಗಳೂರಿಗೆ ಹೋಗಿ ಯಾರೋ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ಹೋಗುವಾಗ ಟ್ರೈನ್ ಇರ್ತದೆ, ಅದಕ್ಕೆ ಚಾರ್ಜ್ ಎಲ್ಲ ಇರ್ತದೆ, ಮತ್ತು ಹೋದ್ರೆ ಸ್ವಲ್ಪ ಕಷ್ಟ ಲೇಡೀಸ್ಗಳೆಲ್ಲ. ಅದಕ್ಕೆ ಇಲ್ಲೇ ಮಾಡಿದಾಗ ನೀರು ಇರ್ತದೆ, ಒಂದು 2 ರೂಪಾಯಿ 1 ರೂಪಾಯಿನಲ್ಲಿ ಬಂದ್ಬಿಡ್ಬೋದು. ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಂತಂದರೆ ಇಲ್ಲಿ ಕೆಲವೊಂದು ಈಗ ನಮ್ಮಲ್ಲಿ ಕೆಲವೊಂದು ಅಲ್ಲಲ್ಲಿ ಕ್ಯಾಂಪ್ ಇರ್ತೀವಿ. ಉದಾಹರಣೆಗೆ ಮೊನ್ನೆ ಒಂದು 28ಕ್ಕೆ ಒಂದು ಕ್ಯಾಂಪ್ ಇಟ್ಕೊಂಡು ಕೊಪ್ಪನಹಳ್ಳಿ ಅಂತ ಅಂದ್ಬಿಟ್ಟು ಒಂದು 30-15 ವಿಲೇಜ್ ಬರ್ತದೆ. ಅಲ್ಲಿ ಕೆಲವೊಂದು ಫ್ರೀಯಾಗಿ ಇದು ಸ್ಕೂಲ್ ಮಾಸ್ಟ್ರು, ಪಂಚಾಯತಿಯವರು, ಒಟ್ಟಿಗೆ ಅಲ್ಲಿ TB ಮತ್ತು HIV ಬಗ್ಗೆ ಒಂದು ಕ್ಯಾಂಪ್ ಮಾಡೋದು. ಆವಾಗ ಒಂದು ಅವ್ರಿಗೆ ಮಾಹಿತಿ ಸ್ಪ್ರೆಡ್ ಆಗುತ್ತೆ. ಯಾವುದೇ ಸೋಷಿಯಲ್ ಗ್ರೂಪ್ಸ್ ಇಲ್ಲ, ಕಮ್ಯುನಿಟಿ ಆವಾಗ ಆ ಮೆಸೇಜ್ ಎಲ್ಲ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ನಮ್ಮ ಸೆಲ್ಫ್ ಗ್ರೂಪ್ ರೀಸರ್ಚ್ ಪ್ರೋಗ್ರಾಮ್ ಇರ್ತದೆ. ಈ ರೀಸರ್ಚ್ ಪ್ರೋಗ್ರಾಮಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರ್ತದೆ. ಬೆಳಿಗ್ಗೆ ಮಾರ್ನಿಂಗ್ ಚಿಲ್ಡ್ರನ್ಸ್ ಇರ್ತದೆ, ಆಫ್ಟರ್ನೂನ್ ಅಂದರೆ 11 ಗಂಟೆಯಿಂದ ಬೇರೆ GKVKಯಿಂದ ಇರ್ತದೆ, ಹ್ಯಾಂಡಿಕ್ರಾಫ್ಟ್ ಇರ್ತದೆ, ಡಿಫ್ರೆಂಟ್ ಆ್ಯಪ್ಗಳು ಇದು ಇರ್ತದೆ. ಆ ಪ್ರೋಗ್ರಾಮ್ಗೂ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಸರ್ವೆ ಮಾಡಿರ್ತೀವಿ.
ಉದಾಹರಣೆ ಹ್ಯಾಂಡಿಕ್ಯಾಪ್ಸು ಇಂಥಲ್ಲಿ ಇದ್ದಾರೆ ಇಂಥಲ್ಲಿ ಮೂವರು ಇದ್ದಾರೆ ಅವ್ರಿಗೆ ಮೆಸೇಜ್ ಕೊಡ್ತೀವಿ. ಅವ್ರು ಬಂದಾಗ ಇಲ್ಲಿ ಇಂಥ ಒಂದು ಮೆಸೇಜ್ ಸಿಗುತ್ತೆ ಅಂತ ಅವರು ತಗೊಂಡೋಗಿ ಮೆಸೇಜನ್ನು ಸೆಂಡ್ ಮಾಡ್ತಾರೆ. ಈ ಟೈಪಲ್ಲಿ ಇದು ಸ್ವಲ್ಪ ಒಂದು ನೆಟ್ವರ್ಕಿಂಗ್ ಪ್ಲೇಸ್ ಇದೆ. ಈಗ ಈ ಕಡೆ ಹೋದ್ರೆ ಇಲ್ಲಿ ಬರಬೇಕು, ಆ ಕಡೆ ಹೋದ್ರೆ ಇಲ್ಲಿ ಬರಬೇಕು, ಈ ಕಡೆ ಬಂದು ಬರಬೇಕು. ಹಿಂಗೆ ಇರುವಾಗ ತುಂಬ ಮಾಹಿತಿಗಳನ್ನು ಕಲೆಕ್ಟ್ ಮಾಡುತ್ತಾರೆ. ಮತ್ತು ಇಲ್ಲಿ ಅದಲ್ಲದೆ ಬೇರೆ ಫೆಸಿಲಿಟೀಸ್ ಇದೆ. ಅಂದರೆ ಈಗ ಇಂಟರ್ನೆಟ್ ಇದೆ, ಸ್ನ್ಯಾಕ್ಸ್ ಇದೆ. ಇಲ್ಲಿ ಈಗ ಸುತ್ತಮುತ್ತ ಯಾವುದೂ ಇಲ್ಲ. ಮತ್ತು ಬ್ಯಾಂಕಲ್ಲಿ ಇದೆ, ಅವ್ರದ್ದು ಹೊರತಾದ್ರೆ ಆಗ್ತು ಆಗಲಿಲ್ಲ, ಅವರು ಔಟ್ ಸೈಡರ್ಸ್ಗೆ ಹೆಲ್ಪ್ ಮಾಡೋಂಥದ್ದಿಲ್ಲ. ಇಮೇಲ್ ಫೆಸಿಲಿಟೀಸ್ ಇರ್ತದೆ. ಜನಕ್ಕೆ ಮಾಡ್ತಾರೆ. ಈಗೆಲ್ಲ ಸ್ಕೂಲ್ದು ರಿಸಲ್ಟ್ದು ಪ್ರತಿಯೊಂದು ಎಲ್ಲ ಬರ್ತಾರೆ. ಇವನ್ ಕ್ವಶನ್ ಪೇಪರ್ ಸ್ಕೂಲ್ದು ಒಂದು 10-15 ಸ್ಕೂಲ್ ಕ್ವಶನ್ ಪೇಪರ್ ಮುಗಿದೆಲ್ಲ ನಾವೇ ಮಾಡಿಸ್ಬೋದು. ಇಲ್ಲ ಆಗಲ್ಲ. ನಾವು ಮಾಮೂಲಿ ಟೈಪ್ ಮಾಡಿದ್ವಿ 6th 7th 8th 9th ಒಬ್ಬರು ಮಟ್ಟದಲ್ಲ ಬಿಟ್ಟು ಬೇರೆಲ್ಲ ಎಕ್ಸಾಮ್ಗೆ ನಾವು ಕ್ವಶನ್ ಪೇಪರ್ ನಾವು ಮಾಡ್ಕೊಡ್ತೀವಿ. ಈಗ ಆಮೇಲೆ ಸಿಸ್ಟಮ್ಸ್ ಇದೆ, ಪವರ್ ಇರೋದಿಲ್ಲ ಅಥವಾ ಬ್ಯಾಕಪ್ ಇರೋದಿಲ್ಲ. ಮತ್ತೆ ಅವುಗಳ ಸ್ಕೂಲ್ಗಳಲ್ಲಿ ಟೆಕ್ಸ್ಟ್ ಬುಕ್ ಆನ್ಲೈನ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇಲ್ಲ ಆ ಥರ ಎಲ್ಲ ಈಗ ಅವರು ಬೇರೆಯವ್ರು ಕೊಡಬೇಕು. ಅದು ರಿಸಲ್ಟ್ ಮಾತ್ರ. ಈಗ SSLC PUC ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಅಥವಾ ಯಾವುದೇ ಇದೆಲ್ಲ ರಿಸಲ್ಟ್ ತಗೊಳ್ತಾರೆ. ಪೊಲೀಸ್ ಅವ್ರಿಗಾಗ್ಬೋದು ಅಥವಾ ಬೇರೆ ಇಲ್ಲಿ ಬರ್ತಾರೆ. ಅವರು ಪೇಪರ್ನಲ್ಲಿ ಅವಾಯ್ಡ್ ಮಾಡ್ತಾರೆ. ಅದನ್ನು ಕೋರ್ಸ್ ತಂದ್ಬಿಟ್ಟು ಇಲ್ಲೇ ನೋಡ್ಕೊಳ್ತಾರೆ ನಮ್ಮಲ್ಲಿ. ಈ ಟೈಪಲ್ಲಿ ಮಾಡ್ತಾರೆ. ಎಕ್ಸಾಮ್ ಎಲ್ಲ ಕಟ್ಬಿಟ್ಟು ಇದರಲ್ಲಿ ಈ ಟೈಪಲ್ಲಿ ರೆಫರ್ ಮಾಡ್ತಾರೆ. ಸರಿ, ಈಗ ಅದು ಒಂದು ಮಿನಿಮಮ್ ಅಂದರೆ ಒಂದು 10 ಮೆಂಬರ್ಸ್ನಿಂದ 25 ಮೆಂಬರ್ಸ್ ತನಕ ಬರ್ತಾರೆ. ಬಂದವರೆಲ್ಲ ಸರ್ವಿಸ್ ಅಂತ ಹೇಳಕ್ ಬರಲ್ಲ. ಕೆಲವು ಸರ್ವಿಸು ಬೇರೆ ಒಂದು ಮಾಹಿತಿಯನ್ನು ಭಾನುವಾರ ರಜೆ ಥ್ಯಾಂಕ್ ಯು.